श्रीगुरुभ्यो नमः। लक्ष्मीपदे पदाम्बोजयुगं नत्वा गहोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಅಂದ್ರೆ ನಾವು ನೋಡ್ತಾ ಬಂದದ್ದು ಅನುಮಾನಗಳ ವಿಭಾಗವನ್ನ ನೋಡ್ತಾ ಇದ್ವಿ. ಕಾರ್ಯಾನುಮಾನಂ, ಕಾರಣಾನುಮಾನಂ, ಅಕಾರ್ಯ ಕಾರಣ ಅನುಮಾನಂ ಹಾಗೆ ಅಂತ. ಅದಾದ ಮೇಲೆ ಪುನಃ ದ್ವಿವಿಧಂ ಅನುಮಾನಂ ಹಾಗೆ ಅಂತ. ದೃಷ್ಟ ಸಾಮಾನ್ಯತಃ ದೃಷ್ಟಂ, ಸಾಮಾನ್ಯತಃ ದೃಷ್ಟಂ ಹಾಗೆ ಅಂತ. ಮತ್ತು ನೈಯಾಯಿಕರು ತ್ರಿವಿಧಂ ಅನುಮಾನಂ ಅಂತ, ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಭೇದ ಹಾಗೆ ಅಂತ ಹೇಳಿದ್ರು. ಅದಾದ ಮೇಲೆ ನಾವು ನೋಡಿದ್ದು ಮೂರು ಟರ್ಮ್ಸ್. ಪಕ್ಷ ಅಂದ್ರೆ ಏನು? ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ, ಸಾಧ್ಯ ಸಮಾನ ಧರ್ಮವಾನ್ ಧರ್ಮಿ ಸಪಕ್ಷ, ಸಾಧ್ಯ ಸಮಾನ ಧರ್ಮ ರಹಿತ ಧರ್ಮಿ ವಿಪಕ್ಷ ಹಾಗೆ ಅಂತ ನಾವು ನೋಡಿದೀವಿ. ಇದನ್ನಿಟ್ಟುಕೊಂಡು ಕೇವಲಾನ್ವಯಿ ಅಂದ್ರೆ ಏನು ಅಂತ ಒಂದು ಲಕ್ಷಣವನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದು. ಹಿಂದೆ ನಾವು ನೋಡಿದ್ದು ಅನ್ವಯ ರೂಪದಲ್ಲಿ ವ್ಯಾಪ್ತಿ ಇದ್ರೆ ಅದನ್ನ ಕೇವಲಾನ್ವಯಿ ಹಾಗೆ ಅಂತ. ವ್ಯತಿರೇಕ ರೂಪದಿಂದ ವ್ಯಾಪ್ತಿ ಇರಬಾರ್ದು, ಕೇವಲ ಅನ್ವಯ ರೂಪದಲ್ಲಿ ಮಾತ್ರ ಇದ್ರೆ ಅದನ್ನ ಕೇವಲಾನ್ವಯಿ ಹಾಗೆ ಅಂತ ಒಂದು ಸಾಮಾನ್ಯ ಒಂದು ಭಾಷೆಯಲ್ಲಿ ಹೇಳಿದ್ದೀವಿ. ಇದಾದ ಮೇಲೆ ಅದರದ್ದೇ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಕೇವಲಾನ್ವಯಿ ಅಂದ್ರೆ ಏನು ಅಂತ ಅದು ಹೇಳೋದಕ್ಕೆ ನಮಗೆ ಆ ಮೂರು ಟರ್ಮ್ಸ್ ಗೊತ್ತಿರಬೇಕಾಗಿತ್ತು. ಪಕ್ಷ, ಸಪಕ್ಷ, ವಿಪಕ್ಷ ಹಾಗೆ ಅಂತ. ಅದು ಹೇಳಿದ್ರೇನೆ ಕೇವಲಾನ್ವಯಿ ಅಂದ್ರೆ ಏನು ಅಂತ ಲಕ್ಷಣ ಇಲ್ಲಿಗೆ ಬರ್ತಾ ಇತ್ತು. ಅದರಿಂದ ಮಧ್ಯದಲ್ಲಿ ಆ ಮೂರು ಟರ್ಮ್ಸ್ ಅನ್ನು ಹೇಳಿ ಮತ್ತೆ ಹಿಂದೆ ಏನು ಪ್ರಸ್ತಾಪ ಮಾಡಿದ್ರು ಕೇವಲಾನ್ವಯಿ ಹಾಗೆ ಅಂತ ಅದರ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಅರ್ಥ ಆಗಿದೆಯಾ? ಪಕ್ಷ ವ್ಯಾಪಕಂ ಸಪಕ್ಷ ವೃತ್ತಿ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಹಾಗೆ ಅಂತ. ಅಂದ್ರೆ ಪಕ್ಷದಲ್ಲಿ ವ್ಯಾಪಕವಾಗಿ ಇರಬೇಕು, ಸಪಕ್ಷ ಇರಬೇಕು, ಅವಿದ್ಯಮಾನ ವಿಪಕ್ಷಂ. ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಇದೆ. ಅವಿದ್ಯಮಾನ ಪಕ್ಷಂ ಅಂತ ಏನು, ಅವಿದ್ಯಮಾನ ವಿಪಕ್ಷಂ ಅದು. ಅವಿದ್ಯಮಾನ ವಿಪಕ್ಷಂ ಒಟ್ಟು ಮೂರು ಹೇಳಿದ್ದಾರೆ. ಈ ಮೂರು ಧರ್ಮಗಳು: ಪಕ್ಷ ವ್ಯಾಪಕ, ಸಪಕ್ಷ ವೃತ್ತಿತ್ವ, ಪಕ್ಷ ವ್ಯಾಪಕತ್ವ, ಸಪಕ್ಷ ವೃತ್ತಿತ್ವ, ಅವಿದ್ಯಮಾನ ಅವಿಪಕ್ಷತ್ವಂ ಹಾಗೆ. ಇದನ್ನ ಕೇವಲಾನ್ವಯಿ ಹಾಗೆ ಅಂತ. ಇದನ್ನ ದಲಕೃತ್ಯ ಮಾಡ್ತಾರೆ ಮುಂದೆ. ಸೊ ಇಲ್ಲಿ ಪಕ್ಷ ವ್ಯಾಪಕಂ ಸಪಕ್ಷ ವೃತ್ತಿ ಅವಿದ್ಯಮಾನ ವಿಪಕ್ಷಂ ಇತಿ ಲಕ್ಷಣ, ಅದು ಲಕ್ಷಣ. ಕೇವಲಾನ್ವಯಿ ಎನ್ನುವುದು ಲಕ್ಷ್ಯ. ಲಕ್ಷ್ಯ ಲಕ್ಷಣ ಎರಡನ್ನ ಇಲ್ಲಿ ಹೇಳಿದ್ದಾರೆ. ಅತ್ರ ದಲಕೃತ್ಯಂಚ ಇತ್ತಂ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಇತ್ಯೇವ ಉಕ್ತೇಹೆ. ಅಂದ್ರೆ ವಿಪಕ್ಷ ಇರಬಾರದು, ಸಾಧ್ಯ ಸಮಾನ ಧರ್ಮ ರಹಿತ, ಸಾಧ್ಯ ಸಮಾನ ಧರ್ಮ ರಹಿತ ಧರ್ಮಿಯಾಗಿ ಇರಬೇಕು. ಸಮಾನ ಧರ್ಮ ಇಲ್ಲದೇ ಇರುವ ಧರ್ಮಿ ಹಾಗೆ ಅಂತ ವಿಪಕ್ಷ ಅಂತ ನಾವು ನೋಡಿದ್ದೀವಿ. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತುಂಬ, ಅದರಲ್ಲಿ ವಿಪಕ್ಷ ಯಾವುದು? ಹೃದ. ಹೃದ ಅಂದ್ರೆ ಯಾವುದು? ಸರೋವರ. ಅಲ್ಲಿ ಸಾಧ್ಯ ಸಮಾನ ಧರ್ಮ ಅಂದ್ರೆ ಯಾವುದು? ಅಗ್ನಿತ್ವ. ಅಲ್ಲಿ ಅಗ್ನಿತ್ವ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅದನ್ನ ವಿಪಕ್ಷ ಅಂತ ಕರಿತೀವಿ. ಆ ತರ ವಿಪಕ್ಷ ಇಲ್ಲದೆ ಇರುವುದು ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಅಂತ ಅಷ್ಟೇ ಹೇಳಿದರೆ ಇತ್ಯೇವ ಉಕ್ತೆ. ಏನ್ ತೊಂದರೆ ಆಯ್ತು? ಸಾಮಾನ್ಯ
ಅತಿವ್ಯಾಪ್ತಿ ಪರಿಹಾರ ಮಾಡುವುದಕ್ಕೆ ನಾವು ಇದನ್ನೆಲ್ಲ ಹೇಳೋದು ಅಂತ ನಾವು ನೋಡ್ತಾ ಬಂದಿದ್ದೀವಿ. ನೋಡಿ ಅನುಮಾನ ನೋಡಿ, ಸರ್ವಂ ಅಭಿಧೇಯಂ ಪ್ರಮೇಯತ್ವಾತ್ ಇತಿ ಅನುಪ ಆ, ಅನುಪಸಂಹಾರ, ಅನುಪರ ಅಲ್ಲ, ಅನುಪಸಂಹಾರಿಣಿ ಅತಿವ್ಯಾಪ್ತಿ ಹಾಗೆ ಅಂತ. ಅತಃ ಸಪಕ್ಷ ವೃತ್ತಿ ಇತಿ ಹಾಗೆ ಅಂತ. ಅಂದ್ರೆ ಅನುಪಸಂಹಾರಿಣಿ ಹಾಗೆ ಅಂತ ಹೇಳ್ತಾರೆ. ಅನುಪಸಂಹಾರಿಣಿ ಅನುಪಸಂಹಾರಿಣಿ ಅತಿವ್ಯಾಪ್ತಿ ಅಂದ್ರೆ ಏನು? ಸರ್ವಂ ಅಭಿಧೇಯಂ ಪ್ರಮೇಯತ್ವಾತ್. ಅಭಿಧೇಯತ್ವ ಹಾಗೆ ಅಂದ್ರೆ ಒಂದು ಹೆಸರು ಅಂತ ಅರ್ಥ. ಪ್ರಮೇಯ ಅಂದ್ರೆ ತಿಳಿಯಲು ಯೋಗ್ಯವಾದದ್ದು ಅಂತ. ಅಂದ್ರೆ ಏನ್ ಹೇಳಿದಂಗೆ ಆಯ್ತು, ಎಲ್ಲವೂ ಕೂಡ ಹೆಸರುಳ್ಳದ್ದಾಗಿದೆ. ಯಾಕೆ? ಪ್ರಮೇಯವಾಗಿರೋದ್ರಿಂದ ಹಾಗೆ ಅಂತ. ನೋಡಿ ಇಲ್ಲಿ ಪಕ್ಷ ಬಂತು, ಸರ್ವಂ ಎಲ್ಲವೂ ಕೂಡ ಅಂತ ಅರ್ಥ. ಏನಾಗಿದೆ? ಅಭಿಧೇಯ ಸಾಧ್ಯ, ಅಭಿಧೇಯವಾಗಿದೆ ಅಂದ್ರೆ ಹೆಸರುಳ್ಳದ್ದಾಗಿದೆ. ಹೇತು ಏನು? ಪ್ರಮೇಯತ್ವ ಹಾಗೆ ಅಂತ. ನೋಡಿ ಈ ಒಂದು ಅನುಮಾನದಲ್ಲಿ ಅನುಪಸಂಹಾರಿಣಿ ಅಂತ ಹೇಳ್ತಾರೆ. ಅನುಪಸಂಹಾರಿಣಿ ಯಾಕೆ ಹಾಗೆಂದ್ರೆ, ಇದಕ್ಕೆ ಈ ಒಂದು ಅನುಮಾನಕ್ಕೆ ದೃಷ್ಟಾಂತನೇ ಇಲ್ಲ. ಅನ್ವಯ ದೃಷ್ಟಾಂತನೂ ಇಲ್ಲ, ವ್ಯತಿರೇಕ ದೃಷ್ಟಾಂತವೂ ಇಲ್ಲ. ಏನಂತ ದೃಷ್ಟಾಂತ ಕೊಡೋದು? ಯಾಕೆ? ಸರ್ವಂ ಅಭಿಧೇಯಂ, ಪಕ್ಷದಲ್ಲಿ ಎಲ್ಲವೂ, ಲೋಕದಲ್ಲಿ ಏನೇನಿದೆಯೋ ಎಲ್ಲವೂ ಬಂದ್ಬಿಟ್ಟಿದೆ. ಅದರಿಂದ ಏನಿಲ್ಲ. ಉದಾಹರಣೆಗೆ ಪರ್ವತೋ ವನ್ಯಮಾನ್ ಧೂಮಾತ್ ಮಹಾನಸವತ್ ಅಂತ ನಾವು ಧೂಮಾನುಮಾನದಲ್ಲಿ ಕೇಳ್ತೀವಿ. ಪರ್ವತಃ ಪಕ್ಷ, ವನ್ಯಮಾನ್ ಅಂದ್ರೆ ಅಗ್ನಿ ಉಳ್ಳದ್ದಾಗಿದೆ. ಯಾಕೆ? ಹೇತು ಧೂಮಾತ್ ಎಂಬುದು ಹೇತು, ಹೊಗೆ ಕಾಣಿಸ್ತಾ ಇರುವುದರಿಂದ. ದೃಷ್ಟಾಂತ ಮಹಾನಸವತ್, ಅಡಿಗೆ ಮನೆಯಲ್ಲಿ ಇದ್ದ ಹಾಗೆ. ಅಡಿಗೆ ಮನೆಯಲ್ಲಿ ಹೊಗೆ ಇದ್ದಾಗ ನಾವು ಅಗ್ನಿಯನ್ನು ಕಂಡಿದ್ದೀವಿ, ಅದರಿಂದ ಇಲ್ಲಿ ಹೊಗೆ ಇದೆ, ಅದರಿಂದ ಅಗ್ನಿ ಇರಬೇಕು ಹಾಗೆ ಅಂತ 4 ಪಾರ್ಟ್ ಬೇಕು: ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಹಾಗೆ ಅಂತ. ಪರ್ವತ ವನ್ಯಮಾನ್ ಅಂತ ನಾವು ಒಂದು ಪಾರ್ಟ್ ಮಾತ್ರ, ವರ್ಲ್ಡ್ ಅಲ್ಲಿ, ಭೂಮಿಯಲ್ಲಿ ಒಂದು ಪಾರ್ಟ್ ಮಾತ್ರ ಪರ್ವತ. ಆದರೆ ಸರ್ವಂ ಈ ಅನುಮಾನದಲ್ಲಿ ನೋಡಿ, ಪ್ರಮೇಯತ್ವ ಅನುಮಾನ, ಸರ್ವಂ ಹಾಗೆಂದ್ರೆ ಎಲ್ಲವೂ, ಸರ್ವಂ ಅಭಿಧೇಯಂ ಎಲ್ಲವೂ ಹೆಸರುಳ್ಳದಾಗಿದೆ. ಪ್ರಮೇಯ ಎಲ್ಲವೂ ಪ್ರಮೇಯವೂ ಆಗಿದೆ, ತಿಳಿಯಲು ಯೋಗ್ಯವೂ ಆಗಿದೆ. ಕಣ್ಣಿನಿಂದ, ಮೂಗಿಂದ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಯಾವುದರಿಂದಾದ್ರೂ, ಮನಸ್ಸಿನಿಂದಾದ್ರೂ ಅಟ್ಲೀಸ್ಟ್ ಚಿಂತನೆ ಮಾಡ್ಲಿಕ್ಕಾದ್ರೂ ಆಗ್ತದೆ. ಅದರಿಂದ ಸರ್ವಂ ಅಭಿಧೇಯಂ ಪ್ರಮೇಯತ್ವ ಹಾಗೆಂತ ಹೇಳಿದರೆ ಏನ್ ಹೇಳಿಕ್ ಬರೋದಿಲ್ಲ? ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ಯಾವುದನ್ನು ಕೊಡೋದು? ದೃಷ್ಟಾಂತ ಕೊಡಬೇಕು ಅಂದ್ರೆ ಏನಾಗಿರ್ಬೇಕು? ಸಪಕ್ಷ ಆಗಿರ್ಬೇಕು. ಆದರೆ ಪಕ್ಷದ ಅಂದ್ರೆ ಸಾಧ್ಯದ ಸಮಾನ ಧರ್ಮ ಉಳ್ಳದ್ದಾಗಿರ್ಬೇಕು. ಆದ್ರೆ ಪಕ್ಷದಲ್ಲೇ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ, ಸರ್ವಂ ಅಂತ ಇದೆ. ಅದರಿಂದ ಸರ್ವವನ್ನು ಹೊರತುಪಡಿಸಿ ಇನ್ಯಾವುದು ಇದೆ? ಯಾವುದು ಇಲ್ಲ. ಅದರಿಂದ ಸಪಕ್ಷನೇ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಏನಾಯ್ತು? ಸರ್ವಂ ಅಂತ ಈ ಅನುಮಾನದಲ್ಲಿ ಸರ್ವಂ ಅಭಿಧೇಯಂ ಪ್ರಮೇಯತ್ವ ಇತಿ ಅನುಪಸಂಹಾರಿಣಿ. ಅನುಪಸಂಹಾರಿಣಿ ಅಂದ್ರೆ ಏನು ಹಾಗೆಂದ್ರೆ, ಅನುಪಸಂಹಾರಿಣಿ ನಾಮ ಅನ್ವಯ ವ್ಯತಿರೇಕ ದೃಷ್ಟಾಂತ ರಹಿತ ಅನುಪಸಂಹಾರಿಣಿ ಅಂತ ಬರೀತಾರೆ. ಅನ್ವಯ ದೃಷ್ಟಾಂತವೂ ಇಲ್ಲ, ವ್ಯತಿರೇಕ ದೃಷ್ಟಾಂತವೂ ಇಲ್ಲ, ಆ ರೀತಿಯಾಗಿರೋದನ್ನು ಅನುಪಸಂಹಾರಿಣಿ. ಅನುಪಸಂಹಾರಿಣಿ ಆದದ್ದರಿಂದ ಏನಾಯ್ತು? ಅತಿವ್ಯಾಪ್ತಿ ದೋಷ ಬಂತು. ಯಾಕೆ? ಎಲ್ಲವೂ ಅಭಿಧೇಯವೇ ಆಗಿದೆ. ಆ ಪಕ್ಷದಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ, ಅಡಕವಾಗಿಬಿಟ್ಟಿದೆ. ಸಪಕ್ಷವೇ ಇಲ್ಲ. ಸಪಕ್ಷ ಇದ್ರೆ ಅದನ್ನ ನಾವು ದೃಷ್ಟಾಂತವಾಗಿ ಹೇಳಬಹುದು. ಈಗ ನೋಡಿ, ಧೂಮ ಅನುಮಾನದಲ್ಲಿ ಸಪಕ್ಷ ಯಾವುದು? ಮಹಾನಸ. ಅದನ್ನ ದೃಷ್ಟಾಂತವಾಗಿ ಇಟ್ಟುಕೊಂಡು, ಹೇಗೆ ಅಡಿಗೆ ಮನೆಯಲ್ಲಿ ಧೂಮ ಇದ್ದಾಗ ನಾವು ಅಗ್ನಿಯನ್ನು ಕಂಡಿದ್ದೀವಿ, ಅದೇ ತರ ಪರ್ವತದಲ್ಲೂ ಇದೆ ಹೇಳಿಕ್ಕಾಗ್ತದೆ. ವ್ಯಾಪ್ತಿ ನಿಶ್ಚಯ ಆಗಬೇಕು. ಇಲ್ಲಿ ನೋಡಿ, ಸರ್ವಂ ಹಾಗೆಂತ ಹೇಳಿದರೆ ಪಕ್ಷದಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ಸಪಕ್ಷ ಇಲ್ಲ, ಅದರಿಂದ ದೃಷ್ಟಾಂತವು ಹೇಳಿಕ್ ಬರಲ್ಲ. ಅದರಿಂದ ಅನುಪಸಂಹಾರಿಣಿ ಆಯ್ತು. ಅದರಿಂದಲೇ ಅತಿವ್ಯಾಪ್ತಿ ದೋಷ ಬಂತು. ಕೇವಲಾನ್ವಯಿ ಅವಿದ್ಯಮಾನ ವಿಪಕ್ಷಂ, ಕೇವಲಾನ್ವಯಿ ಅಂತ ಅಷ್ಟೇ ಹೇಳಿದರೆ ವಿಪಕ್ಷ ಇಲ್ಲದೆ ಇರುವಿಕೆ ಮಾತ್ರ ಸಾಲದು. ನೋಡಿ, ಸರ್ವಂ ಅಭಿಧೇಯಮಲ್ಲಿ ಏನಿಲ್ಲ? ವಿಪಕ್ಷವೂ ಇಲ್ಲ.
ಯಾಕೆ ಸರ್ವಮಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ, ಸಪಕ್ಷವೂ ಇಲ್ಲ ವಿಪಕ್ಷವೂ ಇಲ್ಲ. ಅದರಿಂದ ಕೇವಲ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಅಂತ ಹೇಳಿದರೆ ಸರ್ವಂ ಅವಿಧೇಯಂ ಪ್ರಮೇಯತ್ವ ತುಂಬ ಅನುಮಾನದಲ್ಲಿ ಅತಿವ್ಯಾಪ್ತಿ ದೋಷ ಬಂತು, ಅತಃ ಸಪಕ್ಷ ವೃತ್ತಿ ಅಂತ ಸೇರಿಸ್ಕೋಬೇಕು ಹಾಗೆ. ಸೊ ಒಟ್ಟು ಈಗ ಅನುಮಾನ ಏನ್ ಹೇಳಿದಂತೆ ಆಯಿತು, ಸಪಕ್ಷ ವೃತ್ತಿ ಅಂದ್ರೆ ಸಪಕ್ಷದಿಂದ ಉಳ್ಳದಾಗಿ ಅವಿದ್ಯಮಾನ ವಿಪಕ್ಷಂ ಯಾವುದೋ ಅದನ್ನ ಕೇವಲಾನ್ವಯಿ ಹಾಗೆ ನಾವು ನೆನಪಿಟ್ಕೋಬೇಕು. ಕೇವಲಾನ್ವಯಿ ಅಂದ್ರೆ ಏನು, ನಾವು ಹಿಂದೆ ಸಾಮಾನ್ಯ ಒಂದು ಡೆಫಿನೇಷನ್ ನೋಡಿದ್ದೀವಿ. ಅನ್ವಯ ರೂಪೇಣ ವ್ಯಾಪ್ತಿ ಅಸ್ತಿ, ವ್ಯತಿರೇಕ ರೂಪೇಣ ವ್ಯಾಪ್ತಿ ನಾಸ್ತಿ ಹಾಗೆ ಅಂತ. ಅಂದ್ರೆ ಇದನ್ನೇ ಹೇಳಿದ್ದು, ಯತ್ರ ಪ್ರಮೇಯತ್ವಂ ತತ್ರ ಅಭಿಧೇಯತ್ವಂ ಅಂತ. ಇದೇ ಅನುಮಾನವನ್ನೇ ನಾವಿಟ್ಟು ಅಲ್ಲಿ ಹೇಳಿದ್ದು ನಾವು. ಇದು ಅನ್ವಯ ವ್ಯಾಪ್ತಿ ಅಂದ್ರೆ ಏನರ್ಥ ಇದಕ್ಕೆ, ಎಲ್ಲಿ ಪ್ರಮೇಯತ್ವ ಎಲ್ಲಿ ಪ್ರಮೇಯತ್ವ ಇದೆಯೋ ಅಲ್ಲಿ ಅಭಿಧೇಯತ್ವ ಇದೆ. ಎಲ್ಲಿ ಪ್ರಮೇಯ ಇದು ಅನ್ವಯ ವ್ಯಾಪ್ತಿ. ವ್ಯತಿರೇಕ ವ್ಯಾಪ್ತಿ ನೋಡಿ, ಯತ್ರ ಪ್ರಮೇಯತ್ವ ಅಭಾವ ತತ್ರ ಅಭಿಧೇಯತ್ವ ಅಭಾವ. ಪ್ರಮೇಯತ್ವ ಎಲ್ಲಿ ಇಲ್ಲವೋ ಅಲ್ಲಿ ಅಭಿಧೇಯತ್ವ ಇಲ್ಲ ಹಾಗೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ, ಪ್ರಮೇಯತ್ವ ಅಭಾವ ಅಂತ ಎಲ್ಲಿದೆ, ಎಲ್ಲೂ ಇಲ್ಲವೇ ಇಲ್ಲ, ಎಲ್ಲವೂ ಪ್ರಮೇಯತ್ವ ಆಗಿಯೇ ಆಗಿದೆ. ಅದರಿಂದ ಅನ್ವಯ ರೂಪದಿಂದ ಮಾತ್ರ ವ್ಯಾಪ್ತಿ ಇದೆ, ವ್ಯತಿರೇಕ ರೂಪದಿಂದ ವ್ಯಾಪ್ತಿ ಇಲ್ಲ. ಆ ರೀತಿಯಾದ ವ್ಯಾಪ್ತಿಗಳನ್ನ ಅನ್ವಯ ವ್ಯಾಪ್ತಿ ಕೇವಲಾನ್ವಯಿ ಹಾಗೆ ಅಂತ ನಾವು ಹೇಳ್ತೀವಿ. ಸೊ ಇದು ನಮ್ಮ ತಲೆಯಲ್ಲಿ ಇರಬೇಕು. ಇಲ್ಲಿ ಪ್ರಕೃತ ಲಕ್ಷಣಕ್ಕೆ ಬಂದ್ರೆ ನೋಡಿ, ಸಪಕ್ಷ ವೃತ್ತಿ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಇತ್ಯುಕ್ತೆ. ಸೊ ಅದರಿಂದ ಏನ್ ಮಾಡಬೇಕು, ಸಪಕ್ಷ ವೃತ್ತಿ ಅಂತ ಒಂದು ಸೇರಿಸ್ಬೇಕು. ಸಪಕ್ಷ ವೃತ್ತಿ ಅಂತ ಸೇರಿಸಿದ್ರೆ ಏನಾಯಿತು, ಸಪಕ್ಷದಿಂದ ಕೂಡಿದ್ದಾಗಿ ಅವಿದ್ಯಮಾನ ವಿಪಕ್ಷವಾಗಿ ಯಾವುದಿದೆಯೋ ಅದು ಕೇವಲಾನ್ವಯಿ ಹಾಗೆ ಅಂತ. ಈಗ ನೋಡಿ, ಸರ್ವಂ ಅಭಿಧೇಯಂ ಪ್ರಮೇಯತ್ವಾದ ಅನುಮಾನದಲ್ಲಿ ಸಪಕ್ಷ ಇಲ್ಲ, ಅದರಿಂದ ಲಕ್ಷಣ ಅಲ್ಲಿ ಬರೋದಿಲ್ಲ, ಅದರಿಂದ ಅತಿವ್ಯಾಪ್ತಿ ದೋಷ ಬರೋದಿಲ್ಲ. ಸಪಕ್ಷ ವೃತ್ತಿಂತ ಸೇರಿಸಿದ ಕೂಡಲೇ ಆ ಅನುಮಾನದಲ್ಲಿ ಸರ್ವಂ ಅಭಿಧೇಯಂ ಪ್ರಮೇಯತ್ವ ಎಂಬ ಅನುಮಾನದಲ್ಲಿ ಅತಿವ್ಯಾಪ್ತಿ ದೋಷ ಪರಿಹಾರ ಆಯಿತು ಹಾಗೆಂತ ಹೇಳಿದರೆ, ಇಷ್ಟಕ್ಕೆ ಹೇಳಿದರೆ ಮತ್ತೊಂದು ಅತಿವ್ಯಾಪ್ತಿ ದೋಷ ಬರುತ್ತದೆ, ಅದನ್ನ ನಾಳೆ ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ.